ನೋಡಿ, ಇದು ಡ್ರಿಪ್ ಮಾಡಿರೋದು. ಹೆಂಗೆ ಅಂತ ಅಂದರೆ, ಡ್ರಿಪ್ ಮಾಡಿ ಮಾಡಿ ಹೆಂಗಾಗ್ಬಿಟ್ಟೈತೆ, ಅಲ್ಲಿ ನೀರು ಹೋಗೋ ಜಾಗ ಫುಲ್ಲು ಹುಲ್ ಬೆಳ್ಕೊಂಬಿಟ್ಟಿತ್ತು. ಈಗ ನೋಡಿ ಕ್ಲೀನ್ ಮಾಡಿ ಹೆಂಗಿದೆ ಅಂತ ಗಿಡ ಕಾಣಿಸ್ತಾ ಇದೆಯಾ? ಇದೆಲ್ಲ ಪೂರ ಹೆಂಗಿತ್ತು ಅಂದರೆ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಥರ ಇತ್ತು. ಇದಕ್ಕಿಂತ ಚೆನ್ನಾಗೇ ಇತ್ತು, ತುಂಬ ಮೇಲ್ಗನ ಬೆಳ್ಕೊಂಬಿಟ್ಟಿತ್ತು. ನೋಡ್ರಿ, ಈಗ ಈ ಚಿಕ್ಕ ಗಿಡ ಇದು ಕಾಣ್ತಾನೆ ಇರಲಿಲ್ಲ, ಆ ಥರ ಆಗಿತ್ತು. ಆದರೆ ಕ್ಲೀನ್ ಮಾಡಿದ್ದಕ್ಕೆ ಒಂಥರ ನೋಡೋಕೆ ಚೆನ್ನಾಗಿ ಕಾಣಿಸುತ್ತೆ, ಹಂಗೇ ಅದ್ರ ಗ್ರೋತು ಚೆನ್ನಾಗಿ ಬರುತ್ತೆ. ನೋಡಿ, ಎಲ್ಲ ಕ್ಲೀನ್ ಮಾಡಿದೆ. ಇಲ್ಲಿ ಇವಾಗ ಕಾಣಿಸ್ತಾ ಇದೆಯಲ್ಲ, ಇದು ಈ ಹುಲ್ಲು ಇದೇ ಥರ ಇದ್ದಿದ್ದು ಈ ಜಾಗದಲ್ಲಿ, ಈ ಬುಡದಲ್ಲೂ ಕೂಡ. ಈಗ ಗಿಡ ನೋಡೋಕೆ ಚೆನ್ನಾಗಿದ್ದಾವೆ. ಹಿಂಗೆ ಸೋಲ್ ತೋರಿಸ್ತೀನಿ ಎಂಥ ಚೆನ್ನಾಗಿ ಕಾಣುತ್ತೆ ಅಂತ ನೋಡಿ. ಕಾಣಿಸ್ತಾ ಇದೆಯಾ? ಹಿಂಗೆ ಲೈನಿಗೆ ಒಂಥರ ಚೆನ್ನಾಗಿರುತ್ತೆ ಈ ಥರ ನೋಡೋದಕ್ಕೆ. ಬೆಳೆ ಗೊಬ್ಬರ ಎಲ್ಲ ಹಾಕ್ಬಿಟ್ಟಿದ್ವಿ. ಈಗ ಒಟ್ಟಿನಲ್ಲಿ ನೀವು ಹೆಂಗಾದರೂ ಮಾಡಿ ಡ್ರಿಪ್ ಮಾಡಿದ್ರೆ ಅದು ಒಂಥರ ಚೆನ್ನಾಗಿರುತ್ತೆ. ಡ್ರಿಪ್ ಮಾಡಿಲ್ಲ ಅಂತ ಅಂದರೆ ಆ ಬುಡಕ್ಕೆ ಅಷ್ಟಾಗಿ ನೀರು ಹೋಗಲ್ಲ. ಆದರೆ ಈಗ ಹೊಸ ಕಾನ್ಸೆಪ್ಟ್ ಏನಂತಂದರೆ, ಜನಕ್ಕೆ ಯಾರಿಗೂ ಗೊತ್ತೇ ಇಲ್ಲ. ಈಗ ಅಡಿಕೆ ಗಿಡ ಉಣ್ತಾ ಇದ್ದೀವಿ ಅಂದರೆ ಅದು ನೀರಿಕ್ಕಿ ಬೆಳೆಸಬೇಕು ಅನ್ನೋ ಕಾನ್ಸೆಪ್ಟೇ ಮರ್ತೋಗ್ಬಿಟ್ಟಿದ್ದಾರೆ. ಈಗ ಅಡಿಕೆ ಗಿಡ ಇಟ್ಟರೆ ಡ್ರಿಪ್. ಇನ್ನೂ ಅಡಿಕೆ ಗಿಡ ಅಷ್ಟೇ ಅಲ್ಲ, ನೀವು ಯಾವುದೇ ಬೆಳೆ ತಗೊಳ್ರಿ, ಈಗ ಬೇರೆ ಬೆಳೆನೇ ಆಗಲಿ, ಡ್ರಿಪ್ ಕಾನ್ಸೆಪ್ಟ್ ಮೇಲೇ ಏನಾದರೂ ಬೆಳೆ ಬೆಳೆಯೋದು. ನೋಡಿ, ಎಲ್ಲ ಕಡೆ ಡ್ರಿಪ್ ಕಾಣಿಸ್ತಾ ಇದ್ದಾವೆ. ಪೈಪುಗಳು ಹುಲ್ಲೊಳಗೆ ಮರೆ ಆಗಿರ್ತವೆ. ನಾವು ಯಾವುದೇ ಬೆಳೆ ಬೆಳೆದ್ರೂ ಎಲ್ಲರೂ ಡ್ರಿಪ್ ಕಾನ್ಸೆಪ್ಟ್ ಇಲ್ದಲೇ ಮಾತ್ರ ಬೆಳೆಯೋಲ್ಲ. ನೋಡಿ, ಈಗ ಅಡಿಕೆ ಗಿಡ ಹೆಂಗೆ ಕಾಣಿಸುತ್ತೆ ಅಂತ ಸ್ಟ್ರೈಟ್. ಒಟ್ಟಿನಲ್ಲಿ ಡ್ರಿಪ್ಪಿಂದ ತುಂಬ ಉಪಯೋಗ ಆಗುತ್ತೆ, ಅಷ್ಟು ಹೇಳ್ಬೋದು. ಯಾರೂ ಕಮೆಂಟ್ ಮಾಡಿಲ್ಲ ಇದುವರೆಗೂ. ಏನಾದರೂ ಅವ್ರ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ಅದಕ್ಕೆ ವಿಡಿಯೋ ಮಾಡ್ತೀನಿ, ಇಲ್ಲ ರಿಪ್ಲೈ ಏನಾದರೂ ಮಾಡ್ತೀನಿ, ಸರಿನಾ? ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಇನ್ನು ಡ್ರಿಪ್ಪು ತುಂಬ ಒಳ್ಳೆಯದು, ಅದನ್ನೇ ಎಲ್ಲರೂ ಮಾಡ್ತಾಯಿದ್ದಾರೆ, ಎಲ್ಲರಿಗೂ ಗೊತ್ತು ಕೂಡ.